ನಿಧಿಯವರು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು, ಸಹಿಸ್ಕೊಂಡೆ. ಹೇಗೋ ಹಾಸ್ಪಿಟಲ್ ಸಿಗ್ತಾರಲ್ಲ ಅಂತ ಅಂದ್ಕೊಂಡೆ, ಅಲ್ಲಿಂದನೂ ಹೋದರು. ಏನಪ್ಪ ಮಾಡೋದು? ಏನು ಅಂತ ಮಾತಾಡೋದು? ಕರ್ಣ, ನಿನ್ನ ಫೇವ್ರೆಟ್ ನಾನೇ ನನ್ನ ಕೈಯಾರೆ ಮಾಡ್ಕೊಂಡು ಬಂದಿದ್ದೀನಿ. ಬಿಸಿ ಬಿಸಿಯಾಗಿದೆ, ಮತ್ತೇನು? ಬೇಡಪ್ಪ. ಯಾಕೋ ಇಷ್ಟು ಬೇಜಾರಾಗಿದೆಯಾ? ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನೋಡು, ನನ್ನ ಹತ್ರ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ಏನಿಲ್ಲಪ್ಪ. ಏನೂ ಇಲ್ಲ. ಇವತ್ತು ನಿತ್ಯನ ಮೀಟ್ ಮಾಡೋಕ್ಕಾಗಲಿಲ್ವಾ? ಅಥವಾ ಅಲ್ಲಿ ಬೇರೆ ಏನಾದರೂ ನಡೀತಾ? ಇದೆಲ್ಲ ನೀವೇ ತಾನೇ ಮಾಡ್ತಿರೋದು. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯಾ? ನಿಮ್ಗೇನು ಗೊತ್ತೇ ಇಲ್ಲ. ಓಹ್, ನಿಧಿ ಮನೆ ಸಪ್ರೇಟ್ ಆಯಿತು, ನಿತ್ಯ ಅಲ್ಲಿಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಇಷ್ಟಕ್ಕೆಲ್ಲ ನಾನೇ ಕಾರಣ ಅನ್ನೋದೇ ತಾನೇ ನಿನ್. ನನಗೆ ಸ್ವಲ್ಪ ಸ್ಪೇಸ್ ಬೇಕಿದೆ, ಏನೂ ಮಾತಾಡೋಕ್ಕಾಗ್ತಾ ಇಲ್ಲ. ನೀವು ಪ್ಲೀಸ್ ಹೊರಗಡೆ ಹೋದರೆ ನಾನು ಸ್ವಲ್ಪ ಆರಾಮಾಗಿರ್ತೀನಿ. ಆಯ್ತು, ಪ್ಲೀಸಪ್ಪ. ಸಾರಿ ಕರ್ಣ ಸರ್, ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಸಾರಿ ಅನ್ನೋ ಪದ ಎಲ್ಲನೂ ಸರಿ ಮಾಡೋದಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ನಿಮಗೆ ಗೊತ್ತಲ್ವಾ ನನಗಿದು ಎಷ್ಟು ಅನಿವಾರ್ಯ ಅಂತ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಾಗಿದೆ ಕರ್ಣ ಸರ್. ಈ ಅವಮಾನ, ಕೆಟ್ಟ ಮಾತನ್ನ ಪದೇ ಪದೇ ಕೇಳೋದಕ್ಕೆ ಹಿಂಸೆ ಆಗ್ತಿದೆ. ಎಲ್ಲ ಸರಿ ಹೋಗೋ ತನಕ ನಾನು ಹೀಗೆ ಇರೋದು ವಾಸಿ ಅನಿಸ್ತಿದೆ. ನಂಗೊಂದು ಮಾತು ಹೇಳಿ, ಎಲ್ಲ ಯಾವಾಗ ಸರಿ ಆಗುತ್ತೆ? ಲೈಫ್ನ ನಾವು ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೋಬೇಕಿತ್ತ ಅಂತ ಅನ್ನಿಸ್ತಿದೆ. ಇದು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ತಾ ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮಿಬ್ಬರ ಬಗ್ಗೆ ಎಲ್ರಿಗೂ ನಾವು ಇರೋ ಸತ್ಯ ಹೇಳೋವರೆಗೂ ಏನೂ ಸರಿ ಹೋಗಲ್ಲ ನಿಧಿ. ಗೊತ್ತು ಸರ್, ಆದರೆ ಈಗ ಪರಿಸ್ಥಿತಿಲಿ ನಾವಿಬ್ಬರು ಸಿಕ್ಕಾಕೊಂಡಾಗಿದೆ. ನಾನಿವಾಗ ಸ್ವತಂತ್ರವಾಗಿ ಜೀವನ ಕಟ್ಕೋಬೇಕು. ನಂಗೆ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಅದನ್ನು ದೂರ ಇದ್ದೇ ಮಾಡಬೇಕಾ? ಜೊತೆಗಿದ್ದು ಮಾಡ್ಬೋದಲ್ವಾ? ಇನ್ಫ್ಯಾಕ್ಟ್ ಜೊತೆಗಿದ್ರೆ ಒಬ್ರಿಗೊಬ್ರು ಧೈರ್ಯ ಹೇಳ್ಕೊಂಡು ಇನ್ನೂ ಬೇಗ ಅಚೀವ್ ಮಾಡ್ತೀವಲ್ವಾ? ನಾನು ನಿಮ್ಮಿಂದ ದೂರ ಹೋಗ್ತಿಲ್ಲ ಸರ್, ನನ್ನನ್ನು ನಾನು ಕಂಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನೀವು ಹೇಳ್ತಿರೋದು ಸರಿಯಾಗಿದೆ, ಆದರೆ ಸದ್ಯದ ಪರಿಸ್ಥಿತಿಲಿ ನಾವಿಬ್ಬರು ಜೊತೆಗಿರೋಕ್ಕಾಗಲ್ಲ. ನಿಮ್ಮ ನೋವು ನನಗೆ ಅರ್ಥ ಆಗ್ತಿದೆ. ನನ್ನ ಮೇಲೆ ನಿಮಗೆ ಸಿಟ್ಟು ಬರ್ತಿದ್ಯಾ? ಇಲ್ಲ, ಭಯ ಆಗ್ತಿದೆ. ಹಾಗಿದ್ರೆ ಒಂದ್ಸಲ ಕಣ್ಣು ಮುಚ್ಕೊಳ್ಳಿ. ಹೀಗೇನಾದರೂ ಒಂದು ಮಾಡಿ ನನ್ನ ರಿಲ್ಯಾಕ್ಸ್ ಮಾಡಿಬಿಡ್ತೀರಾ? ಆಮೇಲೆ ದೂರ ಇರೋದಕ್ಕೆ ಇನ್ನೂ ಕಷ್ಟ ಆಗುತ್ತೆ. ಕೆಲವು ಸಾರಿ ಕಾಯಬೇಕಾಗತ್ತೆ, ಹೃದಯಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ನನ್ನ ಜೊತೆ ನೀವು ಇರ್ತೀರಾ, ಕಾಯ್ತೀರಾ ಅಲ್ವಾ? ಎಷ್ಟು ದಿನ ಬೇಕಾದರೂ ಕಾಯ್ತೀನಿ ರೀ. ಲೈಟ್ ಹೌಸ್.